ವೆಲ್ಕಮ್ ಟು ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಜಾಗವನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಕೀಪ್ ವಾಚಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್. ಹೇಳಿ. 1432ನೇ ಇಸ್ವಿಯಲ್ಲಿ ವೀರಪಾಂಡ್ಯ ಭೈರವರಸರೆಂಬವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಕೆಳಗಡೆ ಮಾಡಿ ಮೇಲೆ ತಗೊಂಡು ಬಂದು ರಫ್ ಮಾಡಿ ಮೇಲೆ ತಗೊಂಡು ನಿಲ್ಲಿಸಿ ಆದಮೇಲೆ ಅದನ್ನು ಕೆತ್ತಿರೋದು. 292 ವರ್ಷ ಆಯಿತು. 42 ಅಡಿ ಎತ್ತರ ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ. ಇದು ಎರಡನೇ ದೊಡ್ಡದು ಬಾಹುಬಲಿ ಸ್ವಾಮಿದು. ಮೊದಲನೇದು ಶ್ರವಣಬೆಳಗೊಳ. ಮೂರನೇದು ಧರ್ಮಸ್ಥಳ ಹೈಟಲ್ಲಿ. ಮೊದಲನೇದು ಶ್ರವಣಬೆಳಗೊಳ, ಎರಡನೇದು ಕಾರ್ಕಳ, ಮೂರನೇದು ಧರ್ಮಸ್ಥಳ ಹೈಟಲ್ಲಿ. ಹಳೆಯದರಲ್ಲಿ ವೇಣೂರು ಅಂತಿದೆ. ವೇಣೂರು ಮೂರನೇದು, ನಾಲ್ಕನೇದು ಧರ್ಮಸ್ಥಳ. ಧರ್ಮಸ್ಥಳದಕ್ಕೆ 42 ವರ್ಷ ಆಯಿತು. ಇದು ಎಷ್ಟಡಿ ಹೈಟ್ ಇರೋದು? 42 ಅಡಿ ಎತ್ತರ. ಒಂದೇ ಕಲ್ಲು. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಮೇಲಿನಿಂದ ಆಗ್ತದೆ. ಇಲ್ಲೂ ನಡೆಯುತ್ತೆ. 10 ದಿವಸ. ಭಾಳ ಥರವಾದ. ಈಗ 2027ನೇ ಇಸ್ವಿಗಿದೆ ಇಲ್ಲಿ ನೆಕ್ಸ್ಟ್ ಮಸ್ತಕಾಭಿಷೇಕ 2027ನಲ್ಲಿ ನಡೆಯುತ್ತೆ. 10 ದಿನ. ಅಗಿಯುವಾಗ ಸಿಕ್ಕಿದ ಈ ಗೋಡೆ ಕಟ್ಟಿರೋದು 22 ವರ್ಷ ಹಿಂದೆ. ಕೆಂಪು ಗೋಡೆ. ಆವಾಗ ಸಿಕ್ಕಿದ ಮೂರ್ತಿಗಳ ಹಿಂದುಗಡೆ ಒಳಗಿಂದ. ಸೊ ಹಿಂದುಗಡೆ ಕೆಂಪು ಗೋಡೆ ಕಟ್ಟುವಾಗ ಸಿಕ್ಕಿರುವಂಥ ಮೂರ್ತಿಗಳು ಈ ಹಿಂದುಗಡೆ ಸುತ್ತಲೂ ಇಟ್ಟಿದ್ದಾರಂತೆ. ಅದನ್ನು ನೋಡೋಣ ಬನ್ನಿ. ಸೊ ಹಿಂದುಗಡೆ ನೀವು ನೋಡ್ತಾ ಇರೋವಂಥ ಕೆಂಪು ಗೋಡೆ ಏನಿದೆಯೋ ಅದು ಕಟ್ಟುವಾಗ ಸಿಕ್ಕಿರೋವಂಥ ಮೂರ್ತಿಗಳು. ನಮ್ಮ ಗೊಮ್ಮಟೇಶ್ವರ ಅವರ ಪಾದಗಳು ದರ್ಶನ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೊಮ್ಮಟೇಶ್ವರ ಕಾರ್ಕಳದ್ದು ಅದರ ವಿಶೇಷತೆ ತಿಳಿಸ್ಕೊಟ್ಟಿದ್ದೀನಿ. ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಕೀಪ್ ಫಾಲೋಯಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರಮ್ ಕಾರ್ಕಳ. Beauty of nature is our beauty. Bye bye from Karkala. Gommateshwara, Gommatigiri. Jai Shri Ram.